ನಮಸ್ಕಾರ. ಇವತ್ತಿನ ದಿನ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಥವಾ ಕ್ಯಾನ್ಸರ್ ತಪಾಸಣೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ಇಡೀ ಪಾಪ್ಯುಲೇಷನನ್ನು ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಒಳಗೆ ಮಾಡಬೇಕಾಗತ್ತಾ? ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಅಥವಾ ಕ್ಯಾನ್ಸರ್ ತಪಾಸಣೆಗೆ ಕೆಲವೊಂದು ಯಾರ್ಡ್ ಸ್ಟಿಕ್ಸ್ ಇದೆ. ದ ರೈಟ್ ಕ್ಯಾನ್ಸರ್ನ ತರಹ, ದ ರೈಟ್ ಪಾಪ್ಯುಲೇಷನ್, ಯಾವ ತರಹ ವ್ಯಕ್ತಿಗಳು, ಆ್ಯಂಡ್ ದ ರೈಟ್ ಟೆಸ್ಟ್, ಯಾವ ತರಹ ಒಂದು ಪರೀಕ್ಷೆಗಳನ್ನು ಇದು ಮಾಡಬೇಕಾಗತ್ತೋ ಅಂತ. ಈಗ ಒಂದು ಉದಾಹರಣೆ ಕೊಡ್ತೀನಿ. 35-40 ಮೇಲೆ ಹೆಚ್ಚು ಪಟ್ಟು ಇರುವ ಸ್ತ್ರೀಗಳು, 40 ವರ್ಷದ ಮೇಲೆ ಸ್ತ್ರೀಗಳಿಗೆ ಪ್ರತಿ ವರ್ಷ ಮ್ಯಾಮೋಗ್ರಾಮ್ ಅಂತ ನಾವು ಹೇಳ್ತೇವೆ. ಪ್ರತಿ ವರ್ಷ ಅನ್ನೋದಕ್ಕಿಂತ ಅದು ಟೈಮ್ ಅಂಡ್ ಆನ್ ಪೀರಿಯಾಡಿಕ್ ಮ್ಯಾಮೋಗ್ರಾಮನ್ನು ಮಾಡಿಸ್ಬೇಕಾಗತ್ತೆ. ಅರ್ಥಾತ್ ಸ್ತನದ ಕ್ಯಾನ್ಸರ್ ಪ್ರಿವೆನ್ಷನ್ಗಾಗಿ ಅಥವಾ ತಡೆಗಟ್ಟೋದಕ್ಕಾಗಿ ಮ್ಯಾಮೋಗ್ರಾಮನ್ನು ಮಾಡ್ತೇವೆ. ಹಾಗೂ 35-40 ವರ್ಷದ ಮೇಲೆ ಹೆಂಗಸರಿಗೆ ಎಲ್ಲೆಲ್ಲಿ ಗರ್ಭಕೋಶದ ಕ್ಯಾನ್ಸರ್ನ ಇನ್ಸಿಡೆನ್ಸ್ ಜಾಸ್ತಿ ಇದೆಯೋ ಅಂಥವರಲ್ಲಿ ನಾವು ಪ್ಯಾಪ್ ಸ್ಮಿಯರ್ ಅನ್ನೋ ಟೆಸ್ಟನ್ನು ಮಾಡ್ತೇವೆ.